ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಶಟಸ್ಥಳ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಅರಳಲಿ ಹುರಿ ಹಿರೇಮಠ ಲಂಕಾಪುರು, ಅದೇ ರೀತಿ ಶ್ರೀ ಶಟಸ್ಥಳ ಬ್ರಹ್ಮ ಮಧುಕೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ್ ವೀರಾಪುರು, ಶ್ರೀ ಶಟಸ್ಥಳ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ್ ನರೇಗಲ್ ಸೌದತ್ತಿ, ಶಟಸ್ಥಳ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅರಳಲಿ ಹಿರೇಮಠ್ ಮಂಗಳೂರು, ಶ್ರೀ ಶಟಸ್ಥಳ ಬ್ರಹ್ಮ ಚನ್ನಕೇಶ್ವರ ಶಿವಾಚಾರ್ಯ ಸ್ವಾಮಿಗಳು ನೀಡಸೇಸಿ, ಇವರ ಎಲ್ಲರ ಪಾದಾರವಿಂದಗಳಿಗೂ ನಮಸ್ಕರಿಸುತ್ತಾ ಇವತ್ತಿನ ಉದ್ಘಾಟನೆಗೆ ಲಕ್ಷ್ಮೀ ಹಬ್ಬಾಕರ್ ಅವರು ಆಗಮಿಸುತ್ತಿದ್ದರು. ಅವರ ಅನ್ವರ ಆಗಮಿಸಲ್ಲ ಅನ್ಸುತ್ತೆ. ಉಡಿ ತುಂಬುವ ಕಾರ್ಯಕ್ರಮವನ್ನು ಚಾಲನೆ ನೀಡಲು ಆಗಮಿಸಿದಂತಹ ಮಾತೋಶ್ರೀ ಗಂಗಾ ಮಾತೆಯವರೇ, ನುಡಿ ನಮನ ಸಲ್ಲಿಸುತ್ತಿರ್ತಕ್ಕಂತಹ ಡಾಕ್ಟರ್ ಆರತಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಚಂದ್ರಶೇಖರ್ ಅವರ ತಗ್ಗಿನ ಮಠ ಅವರೇ, ಮಹೇಶ್ ಪಾಟೆಯವರೇ, ಹಾಗೂ ವಿಶೇಷ ಆಹ್ವಾನಿತರಾಗಿರ್ತಕ್ಕಂತಹ ಸಂಯುಕ್ತ ಬಂಡಿಯವರೇ, ರತ್ನಮ್ಮ ಚಿಮನ್ಕಟ್ಟಿಯವರೇ, ಇವತ್ತಿನ ಗುರು ರಕ್ಷೆಯನ್ನು ಪಡೆಯುತ್ತಿರ್ತಕ್ಕಂತಹ ಎಲ್ಲ ಸಹೋದರಿಯರೇ, ಹಾಗೂ ಸಾಧನೆಯ ಸಹ್ಯಾದ್ರಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿರ್ತಕ್ಕಂತಹ ಡಾಕ್ಟರ್ ಜ್ಯೋತಿ ತೆಗ್ಗಿನಮಠ ಅವರೇ, ಅತಿಥಿಗಳಾಗಿ ಆಗಮಿಸಿದಂತಹ ಮುಕ್ತಾಂಬ ಅವರೇ, ವಿಜಯಲಕ್ಷ್ಮಿ ಅವರೇ, ಕವಿತಾ ಅವರೇ, ಇಂದುಕಲಾ ಅವರೇ, ಪೂಜ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ PhD ಪಡೆದಿರ್ತಕ್ಕಂತಹ ಶ್ರೀಮತಿ ಡಾಕ್ಟರ್ ಜಯಶ್ರೀ ಅವರೇ, ಅದೇ ರೀತಿ ಶ್ರೀಮತಿ ಡಾಕ್ಟರ್ ರಾಜಶ್ರೀ ಅವರೇ, ಇವತ್ತಿನ ಉಡಿ ಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಅಕ್ಕನ ಬಳಗ ಗಜೇಂದ್ರಗಡದ ಎಲ್ಲ ಸಹೋದರಿಯರೇ, ಅದೇ ರೀತಿ ಗದಗಿನ ಅಕ್ಕನ ರುದ್ರ ಬಳಗದ ಎಲ್ಲ ಸಹೋದರಿಯರೇ, ಹಾಗೆ ಅದೇ ರೀತಿ ಸುವರ್ಣ ಮದ್ರಿಮಠ ಅವರೇ, ಇವತ್ತಿನ ನಿರೂಪಣೆಯನ್ನು ಮಾಡ್ತಿರ್ತಕ್ಕಂತಹ ಲಲಿತಾ ಬಾಳೆಹಳ್ಳಿಮಠ ಅವರೇ, ಶಾರದಾ ಹಿರೇಮಠ ಅವರೇ, ಎಲ್ಲರಿಗೂ ಸ್ವಾಗತ ಕೈದಂತಹ ಸುಜಾತ ಗುಡಿಮನೆಯವರೇ, ಆಮೇಲೆ ಎಲ್ಲರೂ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಗುರು ಹಿರಿಯರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಸೂಡಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ವೀರಶೈವ ಧರ್ಮದ ಜಗದ್ಗುರುಗಳ ಅಡಪಲ್ಲಕ್ಕಿ ಮಹೋತ್ಸವ 50ನೇ ವರ್ಷದ ರಥೋತ್ಸವದ ನಿಮಿತ್ತ ನೂತನ ರಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನನ್ನದು 2 ಪ್ರಾಸ್ತಾವಿಕ ತೊದಲು ನುಡಿ. ಸೂಡಿ ಗ್ರಾಮ ಗಜೇಂದ್ರಗಡ ತಾಲೂಕದ ಪ್ರಮುಖ ಹಾಗೂ ಐತಿಹಾಸಿಕ ಗ್ರಾಮವಾಗಿದೆ. ಇದು ತನ್ನ ಸಾಂಸ್ಕೃತಿಕ ಪರಂಪರೆ, ಶಾಂತಿಯುತವಾದ ವಾತಾವರಣ ಹೊಂದಿರತಕ್ಕಂತಹ ಗ್ರಾಮವಾಗಿದೆ. ಇದು ಪ್ರಾಚೀನ ದೇವಾಲಯ ಉಳ್ಳಂತಹ ಐತಿಹಾಸಿಕ ಸ್ಮಾರಕದ ಮೂಲಕ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಸೂಡಿ ಗ್ರಾಮದಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಅದು ಜುಗ್ತಿ ಮಠ. ಜುಗ್ತಿ ಮಠದ ಶ್ರೀಗಳ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಅತ್ಯಂತ ಕಿರಿ ವಯಸ್ಸಿನಲ್ಲಿ, ಅಂದರೆ ಅವರು 8ನೇ ವಯಸ್ಸಿನಲ್ಲೇ ಅಧಿಕಾರವನ್ನು ಹೊಂದಿದರು. ಅವರು ಪಟ್ಟಾಧಿಕಾರವನ್ನು ಹೊಂದಿದಾಗ ಮಠದಲ್ಲಿ ಏನೂ ಇರಲಿಲ್ಲ. ಅದೇನೋ ಹೇಳ್ತಾರಲ್ಲ, 1 ಕೋಟಿ ಇದ್ದಾಗ 10 ಕೋಟಿ ಮಾಡೋದು ಏನೋ ದೊಡ್ಡ ವಿಷಯವಲ್ಲ, ಏನೂ ಇಲ್ಲದಾಗ ಮಾಡುವುದೈತಲ್ಲ ಅದು ಬಹಳ ದೊಡ್ಡ ಕೆಲಸ ಅಂಥೇಳಿ. ಅದೇ ರೀತಿ ನಮ್ಮ ಸ್ವಾಮಿಗಳು ಏನೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ತಮ್ಮ ಕಿರಿ ವಯಸ್ಸಿನಲ್ಲಿ ಮಠದ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡು ತಮ್ಮ ಮಠವನ್ನು ಎಷ್ಟು ಒಳ್ಳೆಯ ರೀತಿಯಿಂದ ಬೆಳೆಸಿದ್ದಾರೆ ಅಂದರೆ ಇವತ್ತಿನ ಅದರ ವೈಭವ ನಮ್ಮ ಕಣ್ಣೆದುರಿಗೆ ಇದೆ. ಅವರು ಮಾಡ್ತಿರ್ತಕ್ಕಂತಹ ಅಡಪಲ್ಲಕ್ಕಿ ಉತ್ಸವ ನಮ್ಮ ಸೂಡಿ ಗ್ರಾಮದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕಾರ್ಯಕ್ರಮವಾಗಿದೆ. ಅದೇ ರೀತಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸಂಶೋಧಕರಾಗಿ ಕಾರ್ಯನಿರ್ವಹಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇವತ್ತು 3ನೇ ದಿವಸದ ಕಾರ್ಯಕ್ರಮ ವಿಶೇಷವಾಗಿ ಮಹಿಳೆಯರಿಗಂತಲೇ ಮೀಸಲಾಗಿಟ್ಟಿದ್ದಾರೆ. ಎಲ್ಲಿ ಮಹಿಳೆಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎನ್ನುವುದು ಆಗಿತ್ತು. ಅದೇ ರೀತಿ ಅಜ್ಜವರು ಇವತ್ತು ವಿಶೇಷವಾಗಿ ಈ ದಿನವನ್ನು ಮಹಿಳೆಯರಿಗಂತಲೇ ಮೀಸಲಾಗಿಟ್ಟಿದ್ದಾರೆ. ಉಡಿ ತಿರುಗುವ ಕಾರ್ಯಕ್ರಮ ಇದು ಮಹಿಳಾ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರಿಗೂ ನಾನು
ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರತಿದಿನವೂ ಒಂದೊಂದು ವಿಶೇಷತೆ, ಒಂದು ಆರೋಗ್ಯ ಇರ್ಬೋದು, ಕೃಷಿ ಇರಬಹುದು, ಮಹಿಳಾ ಜಾಗೃತಿ ಇರಬಹುದು, ಯುವ ಜಾಗೃತಿ ಇರಬಹುದು, ರಾಜಕೀಯ ಕ್ಷೇತ್ರದವರು ಇರಬಹುದು, ಕಲಾವಿದರು ಇರಬಹುದು, ಎಲ್ಲರಿಗೂ ಕೂಡ ಸಮಾನ ಅವಕಾಶ ಕೊಡುವುದರ ಮುಖಾಂತರ ಶ್ರೀಗಳು ಸಮಾನತೆಯನ್ನು ಮೆರೆದಿದ್ದಾರೆ. ಪಂಚಪೀಠ ಜಗದ್ಗುರುಗಳ ಅಡಪಲ್ಲಕ್ಕಿ ಮಹೋತ್ಸವ ಮತ್ತು ಜಾತ್ರೆಯಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಮ್ಮ ಹಿಂದೂ ಸಂಸ್ಕೃತಿಯ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕಾಗಿದೆ. ಜಾತ್ರೆ ಅಂದರೆ ಒಂದು ಉತ್ಸವ ಮಾತ್ರವಲ್ಲ, ನಮ್ಮ ಸಂಸ್ಕೃತಿ, ಭಕ್ತಿ ಮತ್ತು ನಮ್ಮ ಪರಂಪರೆಯನ್ನು ತಿಳಿಸುತ್ತದೆ. ತಿಳಿಸುವುದರ ಮೂಲಕ ನಮ್ಮ ಸಂಪ್ರದಾಯವನ್ನು ಎತ್ತಿ ಹಿಡಿಯಬೇಕಾಗಿದೆ. ಇಂದಿನ ಕಾಲದಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡುವುದು ಎಷ್ಟು ಮುಖ್ಯ ಆಯಿತೋ ಅಷ್ಟೇ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿಯನ್ನು ಕಲಿಸುವುದು ಕೂಡ ನಮ್ಮದು ಅಷ್ಟೇ ಮುಖ್ಯವಾಗಿದೆ. ಇವತ್ತಿನ ಮಕ್ಕಳಿಗೆ ಮೊದಲಿನ ಕಾಲದಲ್ಲಾದರೆ ಎಲ್ಲರೂ ಕುಟುಂಬದಲ್ಲಿ ಬೆಳೀತಿದ್ರು, ಎಲ್ಲ ಅಜ್ಜ ಅಜ್ಜಿ ಎಲ್ಲರೂ ಸೇರಿ ಬೆಳೀತಿದ್ರು, ಸಂಬಂಧಗಳ ಬಗ್ಗೆ ಮಕ್ಕಳಿಗೆ ಅರಿವಿರ್ತಿತ್ತು. ಈಗ ಏನಾಗ್ಬಿಟ್ಟೈತೆ ಅಂದರೆ ಎಲ್ಲರಿಗೂ ಕುಟುಂಬನೇ ಕಡಿಮೆ ಆಗಿಬಿಟ್ಟವು. ಕಡಿಮೆ ಆಗಿ ಏನಾಗಿದೆ ಅಂದರೆ ಮೊದಲೆಲ್ಲ ನಾವು ಅಜ್ಜ ಅಜ್ಜಿ ಜೊತೆ ಒಂದೇ ಪಡಿಸಲ್ಲ 8-10 ಜನ ಮೊಮ್ಮಕ್ಕಳು ಮಾಡ್ಕೋತಿದ್ವಿ. ಅಜ್ಜ ಅಜ್ಜಿ ನಮಗೆ ಒಳ್ಳೆಯ ಸಂಸ್ಕಾರ ಕೊಡ್ತಿದ್ರು, ಆಮೇಲೆ ನೀತಿ ಕಥೆಗಳನ್ನು ಹೇಳೋದ್ರ ಮುಖಾಂತರ ನಮಗೆಲ್ಲ ಬುದ್ಧಿ ಹೇಳ್ತಿದ್ರು. ಈಗಿನ ಕಾಲದಲ್ಲಿ ಹಂಗಿಲ್ಲ, ಇರೋದೇ ಒಬ್ಬರು ಇಬ್ಬರು ಮಕ್ಕಳು ಇರ್ತಾರೆ, ಅವ್ರಿಗೂ ಒಂದೊಂದು ಸಪ್ರೇಟ್ ರೂಮು, ಅವ್ರ ಕೈಯಾಗ ಒಂದೊಂದು ಮೊಬೈಲ್. ಹೀಗಾಗಿ ಅವ್ರು ಯಾರೋ ಬಂದರೆ ಹೇಳ್ತಾರೆ ಈಗಿನ ಮಕ್ಕಳು ಏನಂದ್ರೆ ನಾವು ಓದಕತ್ತೀನಿ ಅಂತ ಹೇಳಿ ಯಾರು ಬಂದ್ರೆ ನಮ್ಗೆ ಕರಿಬೇಡ ಅಂತ. ಅದೇ ಪ್ರೋತ್ಸಾಹ ಅಂತ ಪೋಷಕರು ಕೂಡ ಅದನ್ನ ಮಾಡ್ತಾರೆ. ಇಲ್ರಿ ಮಕ್ಕಳು ಓದಕತ್ತಾರ ಅಂತ ರೂಮ್ನಾಗ ಕಡಾಕೊಂಡು ಕುಂದಿರ್ತಾರೆ. ಹೀಗಾದ್ರೆ ಮಕ್ಕಳಿಗೆ ಸಂಸ್ಕಾರ ಎಲ್ಲಿಂದ ಬರ್ತೈತಿ? ಸಂಸ್ಕಾರ ಎಲ್ಲಿಂದ ಬರ್ತೈತೆ ಅಂದರೆ ನಾವೇ ನಮ್ಮ ಪೋಷಕರೇ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು. ಸಂಸ್ಕಾರ ಕಲಿಸೋದ್ರಿಂದ ಸಂಬಂಧಗಳ ಬೆಲೆಯನ್ನು ತಿಳಿಸ್ಬೇಕು. ಅಂದರೆ ಈಗ ನಾವು ನಮ್ಮ ಮಕ್ಕಳಿಗೆ ತಿಳಿಸಿಲ್ಲ, ನಾವು ಮಕ್ಕಳು ಚೆನ್ನಾಗಿ ನೋಡ್ಕೊಳೋದಿಲ್ಲ, ವೃದ್ಧಾಶ್ರಮಕ್ಕೆ ಕಳಿಸ್ತಾಗಂದ್ರೆ ಅದಕ್ಕೆ ಪೋಷಕರನ್ನ ಕಾರಣ ಆಗ್ತೀವಿ. ಆ ಥರ ಮಾಡದೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ, ಆಮೇಲೆ ಸಂಬಂಧಗಳ ಬಗ್ಗೆ ಬಾಂಧವ್ಯವನ್ನು ಬೆಳೆಸಿದರೆ ನಮ್ಮ ಮಕ್ಕಳು ಕಲಿತ್ಕೊಳ್ತಾವೆ. ನಾವೇ ಅವರಿಗೆ ತಿದ್ದುವ ಟೈಮಲ್ಲಿ ತಿದ್ದದೇ ಬಿಟ್ಟರೆ ಅವ್ರ ಮುಂದೆ ಅವರನ್ನು ದ್ವೇಷಿಸೋದ್ರಿಂದ ಏನೂ ಆಗೋದಿಲ್ಲ. ಆ ರೀತಿಯಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಇಂತಹ ಮಠ ಮಾನ್ಯರ ಶ್ರೀಗಳ ಸಮ್ಮುಖದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಕರ್ಕೊಂಡ್ಬಂದು ಇಂಥ ಸಂಸ್ಕೃತಿಯನ್ನು ಕೊಟ್ಟರೆ ನಮ್ಮ ಹಿಂದೂ ಸಂಸ್ಕೃತಿಯ ಬೆಳೆಸುವುದರ ಮುಖಾಂತರ ನಮ್ಮ ಮಕ್ಕಳಿಗೆ ಸಂಸ್ಕಾರನ ಕೊಡ್ರಿ ಅಂತ ಹೇಳ್ಕೊತ ಇವತ್ತು ನಾನೇನು ಒಂದು ದೊಡ್ಡ ಭಾಷಣಕಾರಲ್ಲ, ಶ್ರೀಗಳು ನನಗೆ ಪ್ರಾಸ್ತಾವಿಕ ನುಡಿಯಲು ಅವಕಾಶ ಕೊಟ್ಟರು. ಅವರ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಂತಹ ಸುವರ್ಣ ಮಧುರಿ ಮಠ ಅವರಿಗೆ ಅವಕಾಶ ಇದ್ದರು, ಆದರೆ ಅವ್ರು ಬರಲಿಲ್ಲ ಅನ್ನೋ ಕಾರಣದಿಂದ ಆ ಅವಕಾಶ ನನಗೆ ಕೊಟ್ಟಿದ್ದರಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಮೊದಲೊಂದಿಗೆಲ್ಲ ಸಮರ್ಥವಾದ ನುಡಿಸೇವೆಯನ್ನು ಬೈದಿರುವಂಥ ಸಹೋದರಿ ಜ್ಯೋತಿ ದಾನಪ್ಪನವರಿಗೆ ಪೂಜ್ಯರಿಂದ ಗೌರವ ಸಮರ್ಪಣೆ. ಅದರಂತೆ ಸ್ವಾಗತವನ್ನು ಬೈದಿರುವಂಥ ಸಹೋದರಿ ಸುಜಾತ ಗುರಿಮನಿ ಉಪಾಧ್ಯಕ್ಷರು ಚೇಂಬರ್ ಕಾಮರ್ಸ್ ಅವರಿಗೂ ಕೂಡ ಪೂಜ್ಯರಿಂದ ಗೌರವ ಸಮರ್ಪಣೆ. ಇದೀಗ ತಾನೇ ಆಗಮಿಸಿದಂಥ ಅತಿಥಿಗಳು ಶ್ರೀಮತಿ ಮುತ್ತಂಬಾ ಬಿ, ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಮಹಿಳಾ ಘಟಕ, ಇವರಿಗೆ ಸ್ವಾಗತವನ್ನು ಕೊಡ್ತಾ, ವಿಜಯಲಕ್ಷ್ಮಿ ಮಾನ್ವಿ ಘಟಕ ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಮಹಿಳಾ ಘಟಕ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇದೀಗ ತಾನೇ ಆಗಮಿಸಿದಂಥ ನುಡಿಗಮನ ಸೇವೆಯನ್ನು ಕೈಗೊಂಡಿರುವ ಡಾಕ್ಟರ್ ಆರ್ತಿ ವಿಬಿ ಆಧ್ಯಾತ್ಮಿಕ ಚಿಂತಕರು ಅಧ್ಯಕ್ಷರು ರಾಷ್ಟ್ರೋತ್ಥಾನ ಬೆಂಗಳೂರು, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಉದ್ಘಾಟನೆಯಾಗಲಿದ್ದಾರೆ ಶ್ರೀಮತಿ ಮುಕ್ತಾಂಗ, ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಮಹಿಳಾ ಘಟಕ ಬೆಂಗಳೂರು. ಇವರೊಂದಿಗೆ ಎಲ್ಲರೂ ಸೇರಿ ಉದ್ಘಾಟನೆಯಿಂದ ಅವರು ಕೂಡ ಕೈಗೊಳ್ಳಬೇಕು. ಎಲ್ಲ ಮನೆಯವರು ಪೂಜಾರಿ ಜೋಡಿ ಕೈಗೊಳ್ಳಬೇಕು.
ಕಾಪಿ ಇರ್ಲಿ, ಹಂಗೆ ತಗೋ ಇರ್ಲಿ ಬಾ. ಕೆಳಗಿಂದ ತಗೋ ಕೆಳಗಿಂದ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಏಸುಂದು ದೂರ ಕಾಶಿ ಕಾಶಿನ ದಾಳಿ ತವರೂರ ಮನೆಯಾಗ ಕಾಶಿ ಹಡದವ ಕುಂತಾಳ.